श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ 19ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಏತೇ ವಯಂ ನ್ಯಾಸಹರಾರಸೌಕಸಾಂ ಗತಹ್ರಿಯೋ ಗದಯಾ ದ್ರಾವಿತಾಸ್ತೆ ತಿಷ್ಠಾಮಹೇಥಾಪಿ ಕಥಂಚಿದಾಜೌ ಸ್ಥೇಯಂ ಕ್ವಯಾಮೋ ಬಲಿನೋತ್ಪಾದ್ಯವೈರಂ. ಏತೇ ವಯಂ ರಸೌಕಸಾಂ ನ್ಯಾಸಹರಾಹ ಗತಕ್ರಿಯಃ. ಪರಮಾತ್ಮ ಹೇಳ್ತಾನಂತೆ ಹಿರಣ್ಯಾಕ್ಷನನ್ನು ನೋಡಿ, ವಯಂ ತು ರಸಾತಲವಾಸಿನಾಂ ತ್ವತ್ ಸದೃಶಾಂ ಭೂಮಿಚೋರಾಹ ನಿರ್ಲಜ್ಜಾಶ್ಚ ಸ್ಮಃ. ಗತಹ್ರಿಯಃ ಅಂದ್ರೆ ಲಜ್ಜೆ ನಾಚಿಕೆ ಇಲ್ಲದವರಾಗಿ, ರಸೌಕಸಾಂ ರಸಾತಲವಾಸಿಗಳಾದ ನಿನ್ನಂಥವರು, ತ್ವತ್ ಸದೃಶಾಂ ಭೂಮಿ ಚೋರರು, ಭೂಮಿಯ ಕಳ್ಳರು ನೀವು. ಹಣ ಕದೀತಾರೆ, ದುಡ್ಡು ಕದೀತಾರೆ ಅಂತ ಕೇಳಿದ್ದೀವಿ, ನೋಡಿ ಭೂಮಿಯನ್ನೇ ಕದ್ದೋಗಿದ್ದಾನೆ, ಭೂಮಿ ಕಳ್ಳ ಇವನು. ಅಂತ ನಾಚಿಕೆ ಇಲ್ಲದೆ ನಿರ್ಲಜ್ಜರಾಗಿ ನೀವು ಇದ್ದೀರಾ ಹಾಗೆ ಅಂತ. ಏ ತವ ಗದಾಭೀತ್ಯ ಪಲಾಯಿತಾಹ ಆಸನ್ ತಥಾಪಿ ಅಧುನಾ ಕಥಮಪಿ ಯುದ್ಧೇ ಸ್ಥಿತಾ ಸ್ಮಃ ತಥಾಪಿ ಕಥಂಚಿತ್ ಆಜೌ ತಿಷ್ಠಾಮಹೆ. ಆದ್ರೂ ಕೂಡ, ಅಂಥವರಾಗಿದ್ರೂ ಕೂಡ ನೀವು ಯುದ್ಧದಲ್ಲಿ ನಿಂತಿದ್ದೀರಿಲ್ಲ. ಬಲವತಾ ತ್ವಯಾ ಸಹ ಶತ್ರುತಾಂ ಕೃತ್ವ ವಯಂ ಕುತ್ರ ಗಚ್ಚಾಮಃ ಅತಃ ಅಧುನಾ ಯುದ್ಧೇ ಸ್ಥಾತವ್ಯಮೇವ. ನಿಮ್ಮಂಥವ್ರ ಜೊತೆಗೆ ವೈರವನ್ನ ಮಾಡಿ ನಾವೆಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಎಲ್ಲಿ ಹೋಗುವುದಿಲ್ಲ. ನಾನೇನೋ ಓಡಿ ಹೋಗ್ತೇನೆ ಅಂತ ನೀನು ತಿಳ್ಕೊಂಡಿದ್ಯಾ, ಅದು ನಿಂದು ಭ್ರಾಂತಿ ಅಷ್ಟೇ ಅಂತ ಪರಮಾತ್ಮ ಹೇಳ್ತಾನೆ. ನಾನು ಭೂಮಿಯನ್ನ ಅದರ ಸ್ಥಾನದಲ್ಲಿ ಇಡೋದಕ್ಕಾಗಿ ಹೋಗ್ತಾ ಇದ್ದೇನೆ. ನೀನು ಕಳ್ಳತನ ಮಾಡಿ ತಂದಿದ್ಯಾ, ಅದರ ಸ್ಥಾನದಲ್ಲಿ ಇಡಬೇಕು ಅಂತ ನಾನು ಹೋಗ್ತಾ ಇದ್ದೀನಿ. ನಿನ್ನಂಥವ್ರು ಇರುವಾಗ, ಯುದ್ಧ ಮಾಡಬೇಕು ಅಂತ ಇರುವಾಗ ನಾನು ಯಾಕೆ ಓಡಿ ಹೋಗ್ಬೇಕು? ಇಲ್ಲೇ ಯುದ್ಧದಲ್ಲಿ ಇರ್ತೇನೆ ಹಾಗೆ ಅಂತ ಪರಮಾತ್ಮ ಯುದ್ಧ ಮಾಡ್ಲಿಕ್ಕೆ ಸಿದ್ಧನಾದ ಅಂತ ಅರ್ಥ. ತ್ವದ್ಯದ್ ರಥಾನಾಂ ಕಿಲ ಯೂಥಪಾದಿಪೋ ಘಟಸ್ವನೋ ಸ್ವಸ್ತಯ ಆಶ್ವದುದ್ರುಹು ಸಂಸ್ಥಾಪ್ಯ ಚಾಸ್ಮಾನ್ ಪ್ರಮೃಜಾಶ್ರು ಸ್ವಕಾನಾಂ ಯಸ್ವಾಂ ಪ್ರತಿಜ್ಞಾಂ ನಾತಿ ಪಿಪರ್ತ್ಯ ಸಭ್ಯಃ. ಅತಿಪಿಪರ್ತಿ ಅಸಭ್ಯ ಹಾಗೆಂತ ಪದಚ್ಛೇದ. ನ ಅತಿಪಿಪರ್ತಿ ಅಸಭ್ಯ ಹಾಗೆ. ತ್ವದ್ಯದ್ ರಥಾನಾಂ ಯೂಥಪಾದಿಪಃ ಕಿಲ. ಪರಮಾತ್ಮ ಹೇಳ್ತಾನೆ ಹಿರಣ್ಯಾಕ್ಷನ ಹತ್ರ, ತ್ವಂ ರಥಿನಾಂ ಮಹಾನ್ ಸೇನಾಪತಿ ಅಸಿ. ನೀನು ರಥಿಕನಾಗಿ ದೊಡ್ಡ ಸೇನಾಪತಿಯಾಗಿದ್ಯಾ, ಸೇನೆಯನ್ನ ರಕ್ಷಣೆ ಮಾಡ್ತಾ ಇದ್ಯಾ. ನಹ ಅಸ್ವಸ್ಥಯೇ ಆಶು ಅದುದ್ರುಹ ಅತಃ ಘಟಸ್ವ. ನಮ್ಮನ್ನ ಕೊಲ್ಲಬೇಕು ಅಂತ ನೀನು ಭಾರಿ ಆತುರನಾಗಿದ್ದಿ. ಅದರಿಂದ ಬೇಗಲೇ ನೀನು ದ್ರೋಹವನ್ನ ಮಾಡುವ ಒಂದು ಇಚ್ಛೆಯನ್ನ ಮಾಡಿದ್ದಿ. ಭೂಮಿಯನ್ನ ಕಳ್ಳತನ ಮಾಡಿ ದೊಡ್ಡ ಅಪರಾಧವನ್ನೇ ನೀನು ಮಾಡಿದ್ದಿ. ಅತಃ ಅದುನಾ ಯುದ್ಧಾಯ ಯತ್ನಂ ಕುರು. ಅದರ ಫಲ ಈಗ ನಮ್ಮ ಜೊತೆಗೆ ಯುದ್ಧವನ್ನ ಮಾಡು. ಅಸ್ಮಾನ್ ಸಂಸ್ಥಾಪ್ಯ ಚ ಸ್ವಕಾನಾಂ ಅಶ್ರು ಪ್ರಮುಜ. ಅಸ್ಮಾನ್ ಹತ್ವಾ ಸ್ವಕೀಯಾನಾಂ ಬಾಂಧವಾನಾಂ ರುದತಾಂ ನೇತ್ರಾಶ್ರೂನಿ ಪ್ರಮುಜ. ಯುದ್ಧ ಮಾಡು. ಯುದ್ಧದಲ್ಲಿ ನೀನೇನಾರು ಗೆಲ್ಲುವಿ ಅಂತ ಆಗಿದ್ರೆ ನಿಮ್ಮ ಬಾಂಧವರು ಯಾರು ರಾಕ್ಷಸರು ಅಂತ ಇದ್ದಾರೆ, ಅವ್ರು ಅಳ್ತಾರೆ ಅಂತ ಹೇಳಿದ್ಯಲ್ಲ,
ಅವರು ಹೋಗಿ ಕಣ್ಣೀರನ್ನು ನೀನು ಒರೆಸು, ಹಾಗೆ ಅಂತ ದೂರೀಕುರು ಅಂತ ಅರ್ಥ. ನಿನ್ನಿಂದ ಸಾಧ್ಯವಾದರೆ ಯುದ್ಧದಲ್ಲಿ ನಮ್ಮನ್ನ ಸಂಹಾರ ಮಾಡಿ ಯಾರು ಅಳ್ತಾ ಇದ್ದಾರೆ ಅಂತ ಹೇಳಿದೆಯಲ್ಲ ಅವರ ಕಣ್ಣೀರನ್ನು ಒರೆಸು, ಹಾಗೆ ಅಂತ ಪರಮಾತ್ಮ ಹೇಳ್ತಾನೆ. ಯಹ ಮನುಷ್ಯ ಸ್ವಪ್ರತಿಜ್ಞಾಂ ನ ಪೂರಯತಿ ಸಹ ಶಿಷ್ಟ ಸಭಾಯಾಂ ನಿಂದಿತಃ. ಅದನ್ನೇ ಹೇಳಿದ್ದು, ಯಹ ಸ್ವಾಂ ಪ್ರತಿಜ್ಞಾಂ ನ ಅತಿಪಿಪರ್ತಿ ಸಹ ಅಸಭ್ಯ ಭವತಿ. ತಾನು ಕೊಟ್ಟ ಮಾತನ್ನ, ತನ್ನ ಪ್ರತಿಜ್ಞೆಯನ್ನ ಯಾರು ಪೂರ್ಣ ಮಾಡೋದಿಲ್ಲ ಅವನು ಸಜ್ಜನರ ಸಭೆಯಲ್ಲಿ ನಿಂದಿತನಾಗ್ತಾನೆ, ಹಾಗೆಂತ ಅರ್ಥ. ಅದರಿಂದ ಫಸ್ಟ್ ಮಾತು ಕೊಡಬಾರದು, ಯೋಚನೆ ಮಾಡಿ ಮಾತು ಕೊಡಬೇಕು, ಕೊಟ್ಟ ಮಾತನ್ನ ಉಳಿಸ್ಬೇಕು, ಹಾಗೆಂತ. ಇದೆಲ್ಲ ನೋಡಿ ಪರಮಾತ್ಮ ತಿಳಿಸಿಕೊಡುವ ಸನಾತನ ಧರ್ಮಗಳು ಇವೆಲ್ಲ. ಹೇಗೆ ಬದುಕಬೇಕೆಂಬ ಅದನ್ನ ಆ ಹಿರಣ್ಯಾಕ್ಷನಿಗೆ ಹೇಳ್ತಾನೆ ಬೇರೆಯವರಿಗೂ ಪರಮಾತ್ಮ ಇದರಲ್ಲಿ ಪಾಠವನ್ನ ಕಲಿಸ್ತಾ ಇದ್ದಾನೆ, ತಿಳಿಸಿಕೊಡ್ತಾ ಇದ್ದಾನೆ. ಸೋಧಿಕ್ಷಿಪ್ತೋ ಭಗವತಾ ಪ್ರಲಬ್ಧಶ್ಚ ಋಷಾಂಬೃಶಂ ಆಜಹಾರ ಉಲ್ಬಣಂ ಕ್ರೋಧಂ ಕ್ರೀಡ್ಯಮಾನೋ ಅಹಿರಾಡಿವ. ಭಗವತಾ ಅಧಿಕ್ಷಿಪ್ತ ಪ್ರಲಬ್ಧ, ಪರಮಾತ್ಮ ವರಾಹದಿಂದ ಈ ರೀತಿಯಾಗಿ ತಿರಸ್ಕರಿಸಲ್ಪಟ್ಟ, ಉಪಹಾಸ ಮಾಡಲ್ಪಟ್ಟ ಆ ಹಿರಣ್ಯಾಕ್ಷ. ಅದರಿಂದ ಇಂತಹ ಪರಮಾತ್ಮನ ಮಾತನ್ನು ಕೇಳಿ ಹಿರಣ್ಯಾಕ್ಷನಿಗೆ ಭಾರಿ ಸಿಟ್ಟು ಬಂತು. ಬಾಲಕೈಹಿ ಕ್ರೀಡ್ಯಮಾನ ಕ್ರುದ್ಧ ಸರ್ಪರಾಜ ಇವ. ಹುಡುಗರ ಜೊತೆಗೆ ಆಟಾಡ್ತಾ ಇದ್ದ ಒಂದು ಸರ್ಪರಾಜ, ಅದರಂತೆ ಅದು ಆಟಾಡ್ತಾ ಇತ್ತು, ಇದ್ದಕ್ಕಿದ್ದಾಗಿ ಸಿಟ್ಟು ಬಂದೋಯ್ತಂತ ಅದಕ್ಕೆ. ಅದೇ ತರ ಇವನು ಕೂಡ, ಹಿರಣ್ಯಾಕ್ಷನಿಗೂ ಕೂಡ ಈ ಮಾತನ್ನೆಲ್ಲ ಕೇಳಿ ಕೋಪೇನ ಅತೀವ ಪ್ರಚಂಡಂ ಕ್ರೋಧಂ ಪ್ರಕಟಯಾಮಾಸ. ಭಾರಿ ಸಿಟ್ಟು ಬಂದೋಯ್ತು ವರಾಹದೇವರ ಮಾತನ್ನು ಕೇಳಿ, ಹಾಗೆ ಅಂತ ಹೇಳ್ತಾರೆ. ಆಗ ಅವನೇನ್ ಮಾಡಿದ, ವಿಸೃಜನ್ನ ಹಿ ವಚ್ಛ್ವಾಸಂ ಮನ್ಯು ಪ್ರಚಲಿತೇಂದ್ರಿಯ ಆಸಾದ್ಯತರಸ ದೈತ್ಯ ಗದಯ ಅಭ್ಯಹನತ್ ಹರಿಂ. ಅಹಿವತ್ ಶ್ವಾಸಂ ವಿಸೃಜನ್. ಒಂದು ಸರ್ಪ ಕೋಪಗೊಂಡಾಗ ಹೆಂಗ್ ಬುಸ್ ಕೊಡುತ್ತದೆ, ಆ ತರ ಜೋರಾಗಿ ಉಸಿರಾಡಿದಂತೆ. ಉಸಿರಾಡಿ ಅಷ್ಟು ಕೋಪವನ್ನ ಪ್ರಕಟಕೊಂಡು ಕೋಪೇನ ಕಂಪಿತ ಇಂದ್ರಿಯ, ಅವನ ಮೈಯೆಲ್ಲ ನಡುಗ್ತಾ ಇತ್ತಂತೆ, ಅಷ್ಟು ಸಿಟ್ಟು ಬಂದೋಯ್ತು. ಅಂತಹ ದೈತ್ಯ ಹಿರಣ್ಯಾಕ್ಷ ವೇಗದಿಂದ ವರಾಹಸ್ಯ ಸಮೀಪಂ ಉಪಸೃತ್ಯ, ವರಾಹದೇವರ ಹತ್ರ ಬಂದು ಸ್ವಗದೆಯ ಭಗವಂತಂ ಹರಿಂ ತಾಡಿತವಾನ್. ತನ್ನ ಗದೆಯಿಂದ ಪರಮಾತ್ಮ ಶ್ರೀ ಹರಿಯನ್ನ ಹೊಡೆಯೋದಕ್ಕೆ ಅಂತ ಬಂದ, ಹಾಗೆ ಅಂತ ಹೇಳ್ತಾರೆ, ಹೊಡೆದ ಅಂತ ಹೇಳ್ತಾರೆ. ಭಗವಾನ್ಸ್ತು ಗದಾ ವೇಗಂ ವಿಸೃಷ್ಟಂ ರಿಪುಣೋರಸಿ ಅವಂಚಯತ್ತಿರಶ್ಚೀನೋ ಯೋಗಾರೂಢ ಇವಾಂತಕಂ. 15ನೇ ಶ್ಲೋಕ ಇದು. ರಿಪುಣ ಉರಸಿ ವಿಸೃಷ್ಟಂ ಗದಾವೇಗಂತು. ಈ ರೀತಿಯಾಗಿ ಶತ್ರುವಾದ ಹಿರಣ್ಯಾಕ್ಷನಿಂದ ಸ್ವಭಕ್ಷಸ್ಥಲಂ ಲಕ್ಷೀಕೃತ್ಯ ಕೃತಂ ಭೀಷಣಂ ಗದಾಪ್ರಹಾರಂ. ಪರಮಾತ್ಮನ ಎದೆಗೆ ಗುರಿ ಇಟ್ಟು ಅವನು ಗದೆಯನ್ನ ಬೀಸಿದ. ಪಾರ್ಶ್ವೇ ಕಿಂಚಿತ್ ದೂರೀಭೂಯ ಭಗವಾನ್ ವರಾಹ ತಥಾಯವ ನಿಷ್ಫಲಂ ಚಕಾರ. ತಿರಶ್ಚೀನಃ ಭಗವಾನ್ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮ ಸ್ವಲ್ಪ ಸರಿದು ಬಿಟ್ಟ. ಅದರಿಂದ ಅವನೇನು ವಕ್ಷಸ್ಥಲಕ್ಕೆ ಹೊಡಿಬೇಕು ಅಂತ ಗುರಿ ಇಟ್ಕೊಂಡು ಬೀಸಿದ, ಅದು ಸಫಲ ಆಗಲಿಲ್ಲ. ಯೋಗಾರೂಢ ಅಂತಕಂಬಿವ, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಯಥಾ ಕಶ್ಚನ ಸಿದ್ಧಯೋಗಿ ಮೃತ್ಯುಂ ವಂಚಯತಿ. ಹೇಗೆ ಸಿದ್ಧನಾದ ಯೋಗಿ ಮೃತ್ಯು ಆ ಯಮನನ್ನು ಕೂಡ ದೂರ ಅಟ್ಟಿಸ್ತಾನೆ, ಅದೇ ರೀತಿಯಾಗಿ ಪರಮಾತ್ಮ ಅವನ ವಕ್ಷಸ್ಥಲಕ್ಕೆ ಹೊಡಿಬೇಕು ಅಂತ ಬಂದ ಆ ಹಿರಣ್ಯಾಕ್ಷನ ಗುರಿ ತಪ್ಪಿ ಹೋಯಿತು, ಹಾಗೆ ಅಂತ. ಯೋಗ ಬಲ್ಲವ ಹೇಗೆ ಮೃತ್ಯುವನ್ನ ವಂಚನೆ ಮಾಡ್ತಾನೆ, ಅದೇ ತರ ಪರಮಾತ್ಮ ಅವನನ್ನು ವಂಚನೆ ಮಾಡಿದ, ದೂರ ಸರದ ಅಂತ ಒಟ್ಟು ಅದರ ಅಭಿಪ್ರಾಯ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು. ಶ್ರೀ ಹರೇ ನಮಃ.